ಇವ್ರು ನಮ್ಮ ಮತ್ತಿಗೆ ಸುಮ್ಮನೆ ಕಾಮಿಡಿ ತೊಗೋತೀನಿ ಹಂಗೆ. ಬೆಳಗ್ಗೆ ಇವರೇ ಪಾತ್ರೆ ತಿಕ್ಕೋರು, ಸುಮ್ಮನೆ ಪಾತ್ರೆ ತಿಕ್ಲತ್ತಾರಂತ ತಿಕ್ಕು ಅಂತಂದೆ. ಇವು ನಮ್ಮ ಅತ್ತಿಗೆ ಪೂರಾ ಫುಲ್ ಕಾಮಿಡಿ ಮನೇಲಿ. ಏನು ಮಾತಾಡಿದ್ರು ಚಿಲ್ಲಾಗಿರ್ತಾಳೆ. 3 ಬೈಕ್ ಇವು ನಮ್ಮವು. 2 ಬೈಕ್ ಬೇರೆ ಸೈಡ್ ಇದೆ, ಬಟ್ ಬೇರೆ ಮನೆ ಇದೆಯಲ್ಲ ಅಲ್ಲಿ 2 ಬೈಕ್ ಇದೆ. ಇಲ್ಲಿದ ಬೈಕ್ ತೋರಿಸಿ ಇಲ್ಲಿಗೆ ಹೋಗ್ತೀನಿ. ನಮ್ಮ ಫೇವ್ರೇಟ್ ಇದು ನಮ್ಮ ಅಮ್ಮಿ ಅಂತ. ನಮ್ಮ ಹುಡುಗಿ ಹೆಸರೇ ನಾಯಿಗಿಟ್ಟಿ ನಾನು. ಇದು ನಿಯತ್ ನಾಯಿ ಅಲ್ಲ, ಆಕಿ ಭೀ ನಿಯತ್ತಿದ್ದಾಳೆ. ಇದಕ್ಕೆ ನಿಯತ್ತಿಗೆ ಅಮ್ಮಿ ಅಂತ ಹೆಸರಿಟ್ಟೀನಿ. ಸ್ವಲ್ಪ ಆಟ ಆಡಬೇಕು. ಆಟ ಆಡಿ ಅಲ್ಲಿ ನಮ್ಮ ಅಮ್ಮ ಇದ್ದಾಳೆ ಇನ್ನು ಎದುರುಗಡೆ. ಇನ್ನು ನಮ್ಮ ಅಮ್ಮಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಹಿಡ್ದು ನನ್ನ ಹತ್ರನೇ ಇರ್ತದೆ. ಇದ್ರ ಫೆಸಿಲಿಟಿ ಏನದಂದ್ರೆ ನಮ್ಮ ಅಮ್ಮನ ಬಳಿ ನಾಯಿ ಇರಲ್ಲ ಜಾಸ್ತಿ. ಅಲ್ಲೇ ಕಟ್ಟಿ ಅಲ್ಲೇ ಹೋಗ್ತೇವೆ. ಬೆಳಗ್ಗೆ ಆದರೂ ಬೈಕ್ ಮೇಲೆ ತೊಗೊಂಡು ಹೋಗ್ತೀನಿ ನಾನು. ಇದಕ್ಕೆ ಸುಮ್ಮನೆ ಬೇರೆ ನಾಯಿ ಕಂಡ್ರೆ ಈಗ ಬೊಗಳ್ಕೊ ಹೋಗ್ತಾನೆ ಅಂತಿರ್ತದೆ. ಅಲ್ಲಿ ಹೋಗ್ತದೆ ನೋಡಿ ನಾಯಿ, ಅಲ್ಲಿ ಸುಮ್ಮನೆ ಬೊಗಳ್ಕೊ ಹೋಗ್ತಾನೆ ಅಂತಿರ್ತದೆ. ಈ ಸೈಡು ಈ ಕಡೆ ಒಂದಿದೆ, ಈಗ ಈ ಕಡೆ ಒಂದು ಬೊಗಳ್ತದೆ. ಇದು ದೊಡ್ಡ ನಾಯಿಗೆ ಎಲ್ಲ ಬೊಗಳಕ್ಕೆ ಹೋಗ್ತದೆ. ದೊಡ್ಡ ನಾಯಿ ಕಚ್ಚಿತ ಅಂದ್ರೆ ಮಗಂದು ಅಲ್ಲೇ ಕುಂತು ಬಿಡ್ತದೆ. ನಮ್ಮ ಅಣ್ಣನ ಮಗ ಬಂದನ, ಬೆಲ್ಟ್ ಸ್ವಲ್ಪ ಲೂಸ್ ಆಗ್ಯದ, ಟೈಟ್ ಮಾಡಲಿ ಅಂತ ಹೇಳ್ದೆ ನಾನು. ಬೆಳಗ್ಗೆ ಎದ್ದಾನ ಅವ್ನು ಭೀ ಹಾಯ್ ಮಾಡಲಿ ಮಗ. ಹಾಯ್ ಮಾಡ್ದ ಅವ್ನು ಭೀ. ಗುಡ್ ಮಾರ್ನಿಂಗ್, ಚಾ ಕುಡಿಯಂಬರ್ರಿ ಎಲ್ಲರೂ ಹೇಗಿದ್ದೀರಿ ಅಂತಂತೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರೇನು ಬಹುಶಃ ನಾನು ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದು ಒಪ್ಪತ್ತಿಗೆ ಊಟ ಇರಲಿಲ್ಲ ಅಂದ್ರೆ ಇದು ಚಹಾ ಬೇಕು. ಮುಂಜಾನೆ, ಮಧ್ಯಾಹ್ನ, ಸಂಜೆಗೆ ಏನಾದೋ ಏನೆಲ್ಲ ಗೊತ್ತಿಲ್ಲ. ನಮಗೆ ಚಹಾ ಅಂದ್ರೆ ತುಂಬ ಇಷ್ಟ. ಅದು ಯಾಕೋ ಏನೋ ಅಂತ ಗೊತ್ತಿಲ್ಲ. ಬೇರೆ ಕಡೆಗೆಲ್ಲ ಹೋದ್ರೆ ಏನರು ಒಣ ಚಾನೇ ಕುಡಿತೀರ ಅಂತ ಕೇಳ್ತಾರೆ ಭಾಳ ಮಂದಿ. ನಮ್ಮ ಅಣ್ಣನ ಮಗ ನಮ್ಮ ಮಮ್ಮಿಗೆ ಆಟ ಆಡಿಸು, ಸ್ವಲ್ಪ ಓಡಿಸಿ ಆಡಿಸೋದಕ್ಕೆ ಹಂಗೆ ಒಂದೇ ತೋಲೆ ಇರ್ಬಾರ್ದು ಅದು. ನಮ್ಮ ಅಣ್ಣನ ಬೈಕು ಖರಾಬಾಗಿತ್ತು. ನನ್ನ ಫ್ರೆಂಡು ನನಗೆ ಬಂದು ಹೆಲ್ಪ್ ಮಾಡ್ದೆ. ಟೋಚನ್ ಮಾಡತನ ಒಯ್ದು ಶೋರೂಮ್ ಬಿಡ್ಬೇಕು ನಾನೀಗ. ಯಾರು ಬಂದರು, ಫೋನ್ ಹಚ್ಚಿದ್ರು, ಫೋನ್ ಎತ್ತಿಲ್ಲ. ಲಾಸ್ಟಿಗೆ ಇವನು ಬಂದ, ಮಂಜು ಸೇಡಮ್ ಹುಡುಗ ಅಂತ ಇವನು. ನಮ್ಮ ಅಣ್ಣನ ಬೈಕ್ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಅಣ್ಣನ ಬೈಕ್ ಖರಾಬಾಗಿದೆ, ಅಲ್ಲಿ ಹಚ್ಚಿದ್ದೀನಿ. ಮಂಜು ಇಲ್ಲಿದ್ದಾನೆ. ಟೋಚನ್ ಮಾಡ್ಯಾನ ಮಂಜು ಬಾಯ್, ಥ್ಯಾಂಕ್ಸ್ ರೀ. ಹಿಂಗೆ ಹೆಲ್ಪ್ ಮಾಡಿರಿ ಮಂದಿಗೆಲ್ಲ. ಬೆಳಗ್ಗೆ ಯಾರ ಮುಖ ನೋಡ್ಯಾವೇನು, ಬಟ್ ನೀ ಸಿಕ್ಕಿದಿ. ಜಲ್ದಿ ಲಗ್ನ ಮಾಡ್ಕೊ. ತಲೆ ಮ್ಯಾಗಿನ ಹೊಡಿತೀನಿ. ತಲೆ ಮ್ಯಾಗಿನ ಕೂದಲೆಲ್ಲ ಹಾರ್ಲತ್ತವ, ಸ್ವಲ್ಪ ಜಲ್ದಿ ಮಾಡ್ಕೊ. ಎಲ್ಲಿಗೆ ಹೊಂಟಿದ್ದು ಮಂಜು? ಫೈನಲ್ ಆಗಿ ಗಾಡಿ ಶೋರೂಮ್ ಬಿಟ್ಟಿದ್ದೀನಿ. ಮಂಜು ನನಗೆ ಮನೆಗೆ ಬಿಡ್ಲತ್ತಾನ, ಸ್ನಾನ ಮಾಡ್ಕೊಂಡು. ಇನ್ನು ಅವರು ಶೋರೂಮ್ದವರು ಫೋನ್ ಹಚ್ತೀನಂದ್ರೆ ಬೈಕ್ ತರಬೇಕು ಹೋಗಿ. ಆಮ್ಯಾಗ ಇವತ್ತೇ ಕೊಡ್ತಾರೋ, 4 ದಿವಸ ಬೇಕೇನೋ ಇನ್ನು ಕೊಡ್ಲಕ್ಕ. ಬಟ್ ಅವನು ಹೇಳಿದ್ದಾರೆ 3 ದಿವಸ ಅಂತ. ಬಟ್ ನಾವು 1 ದಿವಸ ಎಕ್ಸ್ಟ್ರಾ ತೊಗೊಂತೇಳೀನಿ. ಬಟ್ ಸರಿಯಾಗಿ ಮಾಡಂತೇಳೀನಿ ಗಾಡಿ. ಏನು ಮಾಡ್ತಾರೋ ಏನಿಲ್ಲೋ ಇನ್ನು. ಮಂಜುನ ಕೂದಲು ಹಿಂಗೆ ಹಾರ್ಲತ್ತವ ಮುಂದೆ ಸೈಡು ಪೂರ. ನಾನು ಸ್ನಾನ ಮಾಡ್ಕೊಂಡು ನನ್ನ ಫ್ರೆಂಡ್ ಬಂದ ಇನ್ನೊಬ್ಬ, ಅವನಿಗೆ ಶೋರೂಮ್ ಬಿಡು ಅಂತ ಹೇಳಿದೆ ನಾನು. ಬಟ್ ಅವ್ನು ಶೋರೂಮ್ ಬಿಡ್ಲತ್ತಾನ ಒಯ್ದು. ಅಲ್ಲಿ ಇನ್ನೂ ಗಾಡಿ ಪಾರ್ಟ್ಸ್ಗಳು ಏನೇನು ಹೋಗ್ಯಾವ, ಏನೇನಿಲ್ಲ, ಇಂಜಿನ್ ಕೆಲಸ ಬಂದದಾವ, ಏನು ಬಂದದ ಇನ್ನು ಕೇಳ್ಬೇಕು. ಅಲ್ಲಿ ಹೋಗಿ ಕೇಳ್ಕೊತೀನಿ ಡೀಟೇಲಾಗಿ. ಇವತ್ತು ಬೈಕ್ ಇಲ್ಲ ನನ್ನ ಹತ್ರ, ನಮ್ಮ ಅಣ್ಣ ಇದೆ ನನ್ನ ಬೈಕು. ಬೇರೆ ಕಡೆಗೆ ಎಕ್ಕಡನ ಹೋಗ್ತೀನಿ, ಬೇರೆ ಪ್ಲೇಸಿಗೆ. ಫೈನಲ್ ಆಗಿ ನಾನು ಶೋರೂಮ್ಗೆ ಹೋದೆ. ಬಟ್ ಶೋರೂಮ್ದಲ್ಲಿ ನನ್ನ ಫ್ರೆಂಡೇ ಇದ್ದಾನೆ ಕೆಲಸ ಮಾಡೋವನು. ಅವನಿಗೆ ಕೇಳ್ದೆ 3 ದಿವಸ ಅಲ್ಲ 4 ದಿವಸ ಬೇಕಂದ್ರೆ ಟೈಮ್ ತೊಗೊಂಡ. ಬಟ್ ನಿನ್ನ ಬೈಕ್ ಚಾವಿ ನನಗೆ ಕೊಡು ಅಂತಂದ್ರೆ ನಾನು ಕೊಡಲ್ಲ ಅಂತ ಅಂದನು. ಇಲ್ಲಲ್ಲೇ ನಮ್ಮಲ್ಲಿ ಬೈಕ್ ಇಲ್ಲ, ನಮ್ಮ ಬೈಕು ನನ್ನ ಅಣ್ಣ ಇದ್ದಾನೆ ಅಂತಂದ. ನಾನು ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡತ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.